ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಸಂತೋಷ್ ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಧುಮೇಹ ಮತ್ತು ಅದರಿಂದ ಆಗುವ ಅಡ್ಡ ಪರಿಣಾಮಗಳಾದಂತಹ ಕಾಲಿನ ಪಾದದ ಉರಿ ಮತ್ತು ಚರ್ಮದ ತೊಂದರೆಯನ್ನು ಸಂಪೂರ್ಣವಾಗಿ ಗುಣಪಡಿಸುವ ಗಿಡಮೂಲಿಕೆ ಔಷಧಿ ಬಗ್ಗೆ ತಿಳಿದುಕೊಳ್ಳುವ. ಮಧುಮೇಹದಲ್ಲಿ ಪಾದದ ಉರಿ ಒಂದು ಮುಖ್ಯ ಸಮಸ್ಯೆಯಾಗಿದೆ. ಇದನ್ನು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಮಧುಮೇಹಿಗಳಲ್ಲಿ ವಾತ ಜಾಸ್ತಿಯಾಗಿ ಆಗಬಹುದಾದಂತಹ ಲಕ್ಷಣವಾಗಿದೆ. ಇದರಲ್ಲಿ ಚರ್ಮದಲ್ಲಿರುವ ನರಗಳ ಮೇಲ್ಪದರ ಸವೆತಗೊಳ್ಳುತ್ತದೆ ಮತ್ತು ಅದರಿಂದ ಪಾದದ ಉರಿ, ಮೈಕೈ ಉರಿ ಬರುತ್ತದೆ. ಇದಕ್ಕೆ ಬರ್ನಿಂಗ್ ಸೆನ್ಸೇಷನ್ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಕರೀತಾರೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಇವತ್ತಿನ ಗಿಡಮೂಲಿಕೆಯಾದ ದೇವದಾರು ಇದರ ಬಗ್ಗೆ ಮತ್ತು ಇದರ ಮನೆಯಲ್ಲಿ ಮಾಡಿಕೊಳ್ಳುವ ಪ್ರಿಪ್ರೇಷನ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ನೋಡಿ ವೀಕ್ಷಕರೇ, ದೇವದಾರು ನಾವೆಲ್ಲ ಕೇಳಿರ್ತೇವೆ ಈ ಮರದ ಬಗ್ಗೆ. ಇದು ಕಾಡು ಮರ. ಇದನ್ನು ನಾವು ದೇವರ ಮರ ಅಂತಲೂ ಕರೆಯುತ್ತಾರೆ. ಇದು ಕಾಶ್ಮೀರದಲ್ಲಿ ಜಾಸ್ತಿಯಾಗಿ ಬೆಳೀತದೆ ಮತ್ತು ಇದು 700 ರಿಂದ 800 ವರ್ಷಗಳ ಕಾಲ ಬದುಕದಂತೆ. ಮತ್ತು ಇದರ ಎತ್ತರ 40 ರಿಂದ 50 ಮೀಟರ್ಗಳಷ್ಟು ಎತ್ತರವಾಗಿ ಬೆಳೀತದೆ. ನಾವು ಈ ಔಷಧಿಗೋಸ್ಕರ ಇದರ ದಿಂಬನ್ನು ಬಳಸ್ತೇವೆ. ನಮಗೆ ಮಾರ್ಕೆಟಲ್ಲಿ ಇದರದು ಚಕ್ಕೆ ರೂಪದಲ್ಲಿ ಇದರ ದಿಂಬಿನ ಪಾರ್ಟ್ ಸಿಗ್ತದೆ. ದೇವದಾರುವಿನ ಪ್ರಿಪ್ರೇಷನನ್ನು ನಾವು ಮನೆಯಲ್ಲಿ ಚೂರ್ಣ ಮತ್ತು ಕ್ವಾಥ ರೂಪದಲ್ಲಿ ಮಾಡಿಕೊಳ್ಬಹುದಾಗಿದೆ. ವೀಕ್ಷಕರೇ, ದೇವದಾರು ನಮಗೆ ಮಾರ್ಕೆಟಲ್ಲಿ ಈ ಥರ ಸಿಗ್ತದೆ. ಅದರದ್ದು ದೇವದಾರು ಮರದ್ದು ದಿಂಬಿನ ಚಕ್ಕೆ ಈ ಥರ ಸಿಗ್ತದೆ ಮಾರ್ಕೆಟಲ್ಲಿ. ನಾವು ಇದನ್ನು ಆನ್ಲೈನಲ್ಲಿ ಕೂಡ ತರಿಸ್ಬೋದು. ವೀಕ್ಷಕರೇ, ದೇವದಾರುವಿನ ಚೂರ್ಣ ಈ ಥರ ಬರ್ತದೆ. ಇದನ್ನು ನಾವು 1 ಗ್ರಾಮಿಂದ 3 ಗ್ರಾಮಿನಷ್ಟು 1/4 ಲೋಟ ನೀರಲ್ಲಿ ತೆಗೆದುಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ಹೊಟ್ಟೆಗೆ ತಿನ್ನುವುದಕ್ಕಿಂತ ಅರ್ಧ ಗಂಟೆ ಮುಂಚೆ ತೆಗೆದುಕೊಳ್ತಾ ಬರಬೇಕು. ನೋಡಿ ವೀಕ್ಷಕರೇ, ದೇವದಾರುವಿನ ವಾತ ಮಾಡುವಾಗ ನಾವು ಈ ಥರ ಒರಟು ಪೌಡ್ರ್ ಮಾಡ್ಕೊಳ್ಬೇಕು. ಇದರದ್ದು ಒರಟಾಗಿ ಚೂರ್ಣ ಮಾಡ್ಕೊಳ್ಬೇಕು. ಇದನ್ನು ನಾವು ದೇವದಾರುವಿನ ಕ್ವಾಥ ಮಾಡಲು ಉಪಯೋಗಿಸಬೇಕು. ಇದು 30 ಗ್ರಾಮಿನಷ್ಟು ನಾವು ಒಂದು ಲೋಟದಲ್ಲಿ ತಗೊಂಡು ಅದರದ್ದು 30 ಗ್ರಾಮಿನಷ್ಟು ತಗೊಂಡು ಅದರದ್ದು 16 ಪಾರ್ಟ್ ನೀರು ಹಾಕ್ಕೊಳ್ಬೇಕು. 16 ಪಾರ್ಟ್ ನೀರು ಹಾಕ್ಕೊಂಡು ನಂತರ ಅದನ್ನು 1/4 ಭಾಗಕ್ಕೆ ಇಳಿಸಬೇಕು. 1/4 ಭಾಗಕ್ಕೆ ಇಳಿಸಿದ ನಂತರ ಅದನ್ನು ಸೋಸ್ಕೊಳ್ಬೇಕು. ಆ ಸೋಸ್ಕೊಂಡಿರೋ ದ್ರಾವಣವೇ ದೇವದಾರುವಿನ ಕ್ವಾಥ ಆಗಿರ್ತದೆ. ಅದನ್ನು ನಾವು 3 ಸಮಪಾಲು ಮಾಡಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹೊಟ್ಟೆಗೆ ಆಹಾರ ತಿನ್ನುವುದಕ್ಕಿಂತ ಮೊದಲು ಸೇವಿಸುತ್ತಾ ಬರಬೇಕು. ದೇವದಾರುವಿನ ಚೂರ್ಣ ಅಥವಾ ಕ್ವಾಥವನ್ನು ನಾವು ಕ್ರಮವಾಗಿ 3 ತಿಂಗಳುಗಳ ಕಾಲ ಉಪಯೋಗಿಸುತ್ತಾ ಬಂದರೆ ಇದರಲ್ಲಿರುವ ಆ್ಯಂಟಿ ಡಯಾಬಿಟಿಕ್ ಎಫೆಕ್ಟಿಂದಾಗಿ ಮಧುಮೇಹ ಕಂಟ್ರೋಲಿಗೆ ಬರ್ತದೆ. ಅದೇ ರೀತಿ ಇದರ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟಿಂದಾಗಿ ರಕ್ತ ಸಂಚಾರ ಜಾಸ್ತಿಯಾಗಿ ಪಾದದ ಉರಿ ಕೂಡ ಕಡಿಮೆ ಆಗ್ತಾ ಬರ್ತದೆ. ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಎಫೆಕ್ಟಿಂದಾಗಿ ಚರ್ಮದ ತೊಂದರೆ ಕೂಡ ಖಂಡಿತವಾಗಿಯೂ ಸಂಪೂರ್ಣವಾಗಿ ಗುಣವಾಗ್ತದೆ. ಈ ಒಂದು ಗಿಡಮೂಲಿಕೆ ಔಷಧಿಯ ಉಪಯೋಗವನ್ನು ಮಧುಮೇಹಿಗಳು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.